ಯಾಜಕ ಕಾಂಡದಲ್ಲಿ ಬರ್ತಕ್ಕಂಥ ಯಜ್ಞಗಳನ್ನ ನಾವು ತಿಳ್ಕೊಳ್ಳುವ ಎಂಬ ಒಂದು ವಿಶೇಷವಾದ ಈ ಒಂದು ಸಂಚಿಕೆಯನ್ನು ನಾನು ನಿಮಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಜಕ ಕಾಂಡದಲ್ಲಿ ಬರ್ತಕ್ಕಂಥ ಹಲವಾರು ಯಜ್ಞಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಸರ್ವಾಂಗ ಹೋಮ ಅಂದ್ರೆ ಪೂರ್ಣಾಂಗ ಹೋಮ ಎಂಬ ಒಂದು ಯಜ್ಞ. ಮೊದಲಿಗೆ ನಾನು ಹೇಳುವ ಪ್ರಕಾರ ನಾನು ತಿಳಿಸುವುದೇನೆಂದರೆ, ಈ ಯಜ್ಞಗಳು ನಮ್ಮ ಪಾಪಗಳನ್ನ ಪರಿಶುದ್ಧ ಮಾಡೋದಕ್ಕಾಗಿ, ನಾವು ಮಾಡಿದಂಥ ಅಪರಾಧಗಳನ್ನ ತೊಲಗಿಸಿ ಶುದ್ಧ ಮಾಡೋದಕ್ಕಾಗಿ ದೇವರು ಒಂದು ಕ್ರಮವನ್ನ ಯಾಜಕರಿಗೆ ಕೊಟ್ಟಂತ ಒಂದು ಯಜ್ಞವನ್ನ, ಒಂದು ಕಾರ್ಯವನ್ನ ದೇವರು ಆಜ್ಞಾಪಿಸಿದನ್ನ ನಾವು ನೋಡ್ತೇವೆ. ಪ್ರವಾದಿಗಳಿಗೆ, ಯಾಜಕರಿಗೆ ಈ ಒಂದು ಕಾರ್ಯಕ್ರಮವನ್ನ, ಅವರ ಈ ಒಂದು ಉದ್ಯೋಗನ ಅವರಿಗೆ ಕೊಟ್ಟದ್ದನ್ನು ನಾವು ನೋಡ್ತೇವೆ. ಹಿಂದಿನ ಕಾಲದಲ್ಲಿ ಆದಿಕಾಂಡದಲ್ಲಿ ಮನುಷ್ಯರ ಪಾಪಗಳನ್ನ ತೊಳೆಯುವುದಕ್ಕೋಸ್ಕರ, ಪರಿಶುದ್ಧನ ನಿರ್ಮೂಲನೆ ಮಾಡುವುದಕ್ಕಾಗಿ, ಅಥವಾ ಮನುಷ್ಯರ ಪಾಪವನ್ನ ನಿವಾರಿಸಿಕೊಳ್ಳೋದಕ್ಕೋಸ್ಕರ, ಶುದ್ಧ ಮಾಡಿಕೊಳ್ಳೋದಕ್ಕೋಸ್ಕರ ಪಶು ಪಕ್ಷಿ ಪ್ರಾಣಿಗಳನ್ನ ವಧೆ ಮಾಡಬೇಕಾದ ಒಂದು ದೇವರು ಆಜ್ಞಾಪಿಸಿದ ಒಂದು ಕ್ರಮವಾಗಿತ್ತು ಎಂಬುದಾಗಿ ವಾಕ್ಯದಲ್ಲಿ ನಾವು ದೇವರ ವಾಕ್ಯದಲ್ಲಿ, ಅಂದರೆ ಸತ್ಯವೇದದಲ್ಲಿ ನಾವು ನೋಡ್ತಾ ಬರ್ತೇವೆ. ಅದೇ ಪ್ರಕಾರ ನಾವು ಸರ್ವಾಂಗ ಹೋಮ ಯಜ್ಞ ಎಂಬುದಾಗಿ ಮೊದಲು ನಾವು ನೋಡ್ತೇವೆ. ಯಾಜಕ ಕಾಂಡದಲ್ಲಿ ಸರ್ವಾಂಗ ಹೋಮ ಅಂದ್ರೆ ನಾವು ಪೂರ್ಣಾಂಗ, ಪೂರ್ತಿ ಆ ದೇಹವನ್ನ ದೇವರಿಗೆ ಸಮರ್ಪಿಸಿ, ಯಾವುದೇ ಭಾಗವನ್ನ ತೆಗೆದಿಟ್ಟು ಸಪರೇಟ್ ಮಾಡಿಕೊಂಡು, ಕೇವಲವಾದ ಒಂದು ಭಾಗವನ್ನ, ಒಳ್ಳೆ ಭಾಗವನ್ನ ತೆಗೆದಿಟ್ಕೊಂಡು, ಅಥವಾ ಯಾವುದಕ್ಕೂ ಬೇಡದ ಭಾಗವನ್ನ ದೇವರಿಗೆ ಸಮರ್ಪಿಸುವುದು ಅದು ಸೂಕ್ತವಲ್ಲ. ಅದು ದೇವರು ಅದನ್ನ ಆ ಯಜ್ಞವನ್ನು ಸ್ವೀಕರಿಸುವುದಿಲ್ಲ ಎಂಬುದಾಗಿ ಸರ್ವಾಂಗ ಹೋಮ ಯಜ್ಞವನ್ನ ಮಾಡಬೇಕೆಂಬುದಾಗಿ ದೇವರ ಆಜ್ಞಾಪನೆಯನ್ನು ನಾವು ನೋಡ್ತೇವೆ. ಅದೇ ಪ್ರಕಾರ ಧಾನ್ಯ ಸಮರ್ಪಕ ಯಜ್ಞ ಎಂಬುದಾಗಿ ನಾವು ಎರಡನೇ ಯಜ್ಞವನ್ನ ನಾವು ನೋಡ್ತೇವೆ. ಧಾನ್ಯ ಸಮರ್ಪಕ ಯಜ್ಞ, ಇದು ಸರ್ವಾಂಗ ಯಜ್ಞ ಅಂದ್ರೆ, ಸರ್ವಾಂಗ ಹೋಮ ಯಜ್ಞ ಅಂದ್ರೆ ರಕ್ತವಿರ್ತಕ್ಕಂಥ ಯಜ್ಞ ಎಂಬುದಾಗಿ ನಾವು ನೋಡ್ತೀವಿ. ಮಾಂಸ ರಕ್ತ ಖಂಡಗಳು ಇರ್ತಕ್ಕಂಥ ಯಜ್ಞವನ್ನ ಅದು ತೋರಿಸ್ತದೆ. ಆದ್ರೆ ಎರಡನೇದು ಧಾನ್ಯ ಸಮರ್ಪಕವಾದ ಯಜ್ಞ ಎಂಬುದಾಗಿ, ರಕ್ತರಹಿತವಾದ ಯಜ್ಞ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತೆ ಇನ್ನೊಂದು ಮೂರನೇದು ಸಮಾಧಾನ ಯಜ್ಞ ಎಂಬುದಾಗಿ ನಾವು ನೋಡ್ತೇವೆ. ಸಮಾಧಾನ ಯಜ್ಞ ಎಂಬುದಾಗಿ ಮನುಷ್ಯನಿಗೆ ಅಶಾಂತಿ, ಸಮಾಧಾನ ಇಲ್ಲದ ಪರಿಸ್ಥಿತಿ ಇರುವಾಗ ಸಮಾಧಾನವನ್ನು ತೆಗೆದುಕೊಳ್ಳೋಕ್ಕೋಸ್ಕರ, ಮನುಷ್ಯನು ಶಾಂತಿ ರೀತಿಯಲ್ಲಿ ಜೀವಿಸಬೇಕಾದ, ಯಾವ ರೀತಿ ಬದುಕಬೇಕು ಎಂಬುದಾಗಿ, ಸಮಾಧಾನ ಯಜ್ಞವನ್ನು ಹೇಗೆ ಮಾಡಿದರೆ ಅದು ಸಮಾಧಾನ ಸಿಗುತ್ತೆ ಎಂಬುದಾಗಿ ದೇವರು ಕೊಟ್ಟ ಯಜ್ಞ, ಸಮಾಧಾನ ಯಜ್ಞವನ್ನ ಅನುಕರಿಸಿ ಹಾಗೆ ಮಾಡ್ರಿ ಎಂಬುದಾಗಿ ಆಜ್ಞೆ ಮಾಡಿದಂತ ನಾವು ನೋಡ್ತೇವೆ. ಅದೇ ಪ್ರಕಾರ ನಾಲ್ಕನೆಯದು ಪ್ರಾಯಶ್ಚಿತ ಯಜ್ಞ ಎಂಬುದಾಗಿ ನಾವು ನೋಡ್ತೇವೆ. ಪ್ರಾಯಶ್ಚಿತ ಯಜ್ಞ ಅಂದ್ರೆ ಅಪರಾಧ ಮಾಡಿ, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕಾದ ಒಂದು ನಿಯಮ ಇದೆ. ಪ್ರತಿ ಒಂದು ಜೀವಿತದಲ್ಲಿ, ಪ್ರತಿಯೊಬ್ಬ ಮಾನವವಾಗಲಿ, ಯಾವುದೇ ಒಂದು ವಸ್ತುವಾದ ಜೀವಿಗಳಾಗಲಿ, ಒಂದು ತಪ್ಪು ಮಾಡಿದಕ್ಕೆ ಅದಕ್ಕೆ ಪ್ರಾಯಶ್ಚಿತ ಅಂದ್ರೆ ಅದರ ಬದಲಾಗಿ ಪರಿಹಾರ ನಾವು ಮಾಡಬೇಕಾಗಿದೆ. ನಮ್ಮ ತಪ್ಪುಗಳನ್ನ ನಾವು ಒಪ್ಪಿಕೊಂಡು ಅದನ್ನ ದೇವರ ಮುಂದೆ ನಮ್ಮನ್ನ ತಗ್ಗಿಸಿಕೊಂಡವರಾಗಿ, ನಾವು ಕಣ್ಣೀರಿಟ್ಟು ಆತನ ಮುಂದೆ ನಮ್ಮ ಹೃದಯಗಳನ್ನ, ನಮ್ಮ ಪಾಪಗಳನ್ನ ಆತನ ಮುಂದೆ ಮಾಡಿ ಅದನ್ನು ಬಿಡುವಾಗ, ನಮ್ಮ ತಗ್ಗಿಸುವಿಕೆಯಿಂದ ಇರುವಾಗ ನಮ್ಮ ನಾವು ಪ್ರಾಯಶ್ಚಿತ್ತ ಯಜ್ಞ ಎಂಬುದಾಗಿ ನಾವು ಆ ಒಂದು ಯಜ್ಞವನ್ನ ನಾವು ಮಾಡ್ಬೇಕೆಂಬುದಾಗಿ ದೇವರು ನಮಗೆ ಕೊಟ್ಟ ಕ್ರಮವಾಗಿದೆ. ಅದೇ ಪ್ರಕಾರ ದೋಷ ಪರಿಹಾರಕ ಯಜ್ಞ, ದೋಷ ಪರಿಹಾರಕ ಯಜ್ಞ ಎಂಬುದಾಗಿ ನಾವು ನೋಡ್ಬೇಕಾದ್ರೆ, ನಾವು ಈಗ ತಾನು ಹೇಳುವಾಗೆ ಒಂದು ದೋಷ, ಒಂದು ಅಪರಾಧ ಮಾಡಿದಾಗ, ಒಂದು ಪಾಪ ಮಾಡಿದಾಗ ಅದರ ಒಂದು ನಿರ್ಮೂಲನೆ ಮಾಡ್ಲಿಕ್ಕೆ ಒಂದು ಯಜ್ಞ ಮಾಡ್ಬೇಕು. ಈಗ ನಾವು ಈಗಿನ ಹಳೆ ಒಡಂಬಡಿಕೆ ಅಥವಾ ಈಗಿನ ಹಿಂದೂ ಸಂಪ್ರದಾಯದಲ್ಲಿ ನೋಡ್ಬೇಕಾದ್ರೆ, ಒಂದು ನಾನು ತಪ್ಪು ಮಾಡಿದ್ದೇನೆ, ಯಾರಿಗೋ ಅಪರಾಧ ತೊಂದರೆ ಕೊಟ್ಟಿದ್ದೇನೆ, ಯಾರಿಗೋ ಒಂದು ಕಳ್ಳತನ ಮಾಡಿ ಅಥವಾ ಇನ್ನೇನೋ ಒಂದು ದೇವರಿಗೆ ಇಷ್ಟವಿಲ್ಲದ ಕಾರ್ಯವನ್ನ ನಾವು ಮಾಡಿದಾಗ, ಅದರಿಂದ ನಮಗೆ ಕ್ಷಮೆಯನ್ನು ತೆಗೆದುಕೊಂಡು, ಅದರಿಂದ ನಮಗೆ ಸಮಾಧಾನ ತೆಗೆದುಕೊಳ್ಳಕ್ಕಾಗಿ, ಅದರಿಂದ ನಮ್ಮ ಪ್ರಾಯಶ್ಚಿತ ಯಜ್ಞ, ಒಂದು
ನಮ್ಗೆ ಈಗ ಉದಾಹರಣೆ ಏನಂದ್ರೆ, ನಮ್ಮ ಕಾಯಿಲೆ ಹೂನ ಒಂದು ತೀರಾ ಸಂಕಷ್ಟಕರವಾದ ಒಂದು ಕಾಯಿಲೆ ಬಂದಾಗ, ಆ ಕಾಯಿಲೆನ ವಾಸಿ ಮಾಡೋದಕ್ಕೋಸ್ಕರ ನಾವು ಈಗಿನ ಕಾಲದಲ್ಲಿ ನಾವು ಆಸ್ಪತ್ರೆ ಡಾಕ್ಟರ್‌ಗಳಂತ ನಾವು ನೋಡ್ತೇವೆ. ಆದ್ರೆ ಈ ದೇವರ ಕಾಲದಲ್ಲಿ ಆ ಒಂದು ಯಾವುದೇ ಈ ನಿಯಮ ಇರುವಾಗ ನಾವು ಒಂದು ಯಜ್ಞವನ್ನ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಕಾಯಿಲೆ ಹೋಗ್ಬೇಕು, ಒಂದು ವ್ಯಾಧಿ ಹೋಗ್ಬೇಕು, ಒಂದು ಆ ಕುಷ್ಠರೋಗ, ಇನ್ಯಾವುದೇ ಕಾಯಿಲೆಗಳು ಆ ಒಂದು ಕಠಿಣವಾದ ಕಾಯಿಲೆಗಳು ನಮ್ಮಿಂದ ದೂರ ಹೋಗ್ಬೇಕಾದ್ರೆ ಅದನ್ನ ನಾವು ಪರಿಹಾರ ತೆಗೆದುಕೊಳ್ಳೋಕ್ಕೋಸ್ಕರ ದೋಷ ಪರಿಹಾರಕ ಯಜ್ಞ ಎಂಬುದಾಗಿ ಈ ಒಂದು 6 ಯಜ್ಞಗಳನ್ನ ನಾವು ಯಾಜಕ ಕಾಂಡದಲ್ಲಿ ಅನೇಕ ವಿವರಣೆಗಳನ್ನ ನಾವು ತಿಳ್ಕೊಂಡು ಬರಬಹುದು. ಈ ಯಾಜಕ ಕಾಂಡಗಳಲ್ಲಿ ಉದ್ಯೋಗನ ಮಾಡ್ತಕ್ಕಂಥ ಪ್ರವಾದಿಗಳು, ಯಾಜಕರು ಈ ಒಂದು ಯಾವ ರೀತಿಯಲ್ಲಿ ಯಜ್ಞವನ್ನ ಅರ್ಪಿಸಿದರೆ ದೇವರು ಮೆಚ್ಚುತ್ತಾನೆ, ಇಲ್ಲ ಯಾವ ರೀತಿಯಲ್ಲಿ ಆ ಒಂದು ರೀತಿ ಒಂದು ಅದಕ್ಕೆ ನಾವು ಏನ್ ಹೇಳ್ತೀವಿ, ಒಂದು ನಿಯಮ ಇದೆ. ಹೀಗೆ ಮಾಡ್ಬೇಕು, ಇದೇ ತರ ಇರ್ಬೇಕು. ನಾವು ಹೇಗೇಗೋ ಮಾಡಿದ್ರೆ ಅದು ದೇವರ ಯಜ್ಞವನ್ನ ಸಮರ್ಪಿಸುವುದಿಲ್ಲ. ನಾವು ಕೂಡ ನಮ್ಮ ಈಗಿನ ಕಾಲದಲ್ಲಿ ನಾವು ಮಾಡ್ತಕ್ಕಂಥ ಆರಾಧನೆ ಕೂಡ ಒಂದು ಅದರದೇ ಆದ ಒಂದು ನಿಯಮ. ಯಾಕೆಂದ್ರೆ ಸತ್ಯವೇದ ಹೊಸ ಒಡಂಬಡಿಕೆ ನಾವು ಬಂದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾವು ಅರಿಕೆ ಮಾಡುವಾಗ, ದೇವರನ್ನು ಆರಾಧಿಸುವಾಗ ಯಾವ್ಯಾವ ರೀತಿಯಲ್ಲಿ ಮೊದಲಿಗೆ ನಾವು ಹಾಡನ್ನ ಹಾಡಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯದಲ್ಲಿ ಇರ್ತಕ್ಕಂಥ ಆರಾಧನೆ ಗೂಢಾರ್ಥಗಳನ್ನ ಆತನ ಮಾಡಿದಂಥ ಉಪಕಾರಗಳನ್ನ, ಆತನ ನಮಗೆ ಏನೇನು ಮಾಡಿದನೆ ಎಂಬುದಾಗಿ ಅದರ ಬಗ್ಗೆ ನಾವು ತಿಳ್ಕೊಂಡು ಅದರ ನಂತರ ಕರ್ತನ ಕೊಟ್ಟ ಒಂದು ಹೊಸ ಒಡಂಬಡಿಕೆಯನ್ನು ಸೂಚಿಸ್ತಕ್ಕಂಥ ಈ ಒಂದು ಮೇಜಿನ ಗುರುತನ್ನ ಹೀಗೆ ನಾವು ಯಾವ ರೀತಿ ನಮ್ಮ ದೇಹಗಳನ್ನ, ನಮ್ಮ ಜೀವಿತಗಳನ್ನ ನಾವು ಪರಿಶೀಲಿಸಿಕೊಂಡವರಾಗಿ ಪರಿಶುದ್ಧರನ್ನಾಗಿ ಮಾಡೋದಕ್ಕೋಸ್ಕರ ಈ ಹೊಸ ಒಡಂಬಡಿಕೆ ನಾವು ಆರಾಧನೆ ಎಂಬ ಯಜ್ಞವನ್ನ ನಾವು ಮಾಡ್ತೇವೆ. ಯಾಕೆಂದ್ರೆ ಹೊಸ ಒಡಂಬಡಿಕೆ ನಾವು ನೋಡುವಾಗ ನಾವು ನಮ್ಮ ಸರ್ವಾಂಗ, ನಮ್ಮ ಹೃದಯ ತನುಮನಗಳನ್ನ ಕರ್ತನಾದ ಯೇಸು ಕ್ರಿಸ್ತಗೆ ನಾವು ಒಪ್ಪಿಸಿಕೊಟ್ಟಾಗ ಅದು ಪರಿಶುದ್ಧವಾದ ಆರಾಧನೆ, ಅದೇ ದೇವರು ಮೆಚ್ಚುವಂತ ಯಜ್ಞ ಎಂಬುದಾಗಿ ಹೊಸ ಒಡಂಬಡಿಕೆ ನಾವು ನೋಡ್ತೇವೆ. ಈಗ ನಾವು ವಿಷಯಕ್ಕೆ ಬರುವಾಗ ಧಾನ್ಯ ಸಮರ್ಪಣೆ ಯಜ್ಞವನ್ನ ನಾನು ಈ ಸಂದರ್ಭದಲ್ಲಿ ನಾನು ವಿವರಣೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ದೇವರು ಹೇಗೆ ನನಗೆ ಅವಕಾಶ ಕೊಡ್ತೇನೆ ಅದರ ಮೇಲೆ ನಾನು ನನ್ನ ಒಂದು ಸಂಚಿಕೆಯನ್ನ ನಾನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಯಾಜಕ ಕಾಂಡ 2ನೇ ಅಧ್ಯಾಯದಲ್ಲಿ ನಾನು ಓದ್ತಾ ಬರುವಾಗ ಅನೇಕ ರೀತಿಯಲ್ಲಿ ಹೇಗೆ ಈ ಧಾನ್ಯ ಸಮರ್ಪಣೆ ಯಜ್ಞವನ್ನ ಮಾಡಬೇಕೆಂಬುದಾಗಿ ಇಲ್ಲಿ ಕರ್ತನಾದ ದೇವರು, ತಂದೆಯಾದ ದೇವರು ನಮಗೆ ಇಲ್ಲಿ ತೋರಿಸುವಂಥದ್ದನ್ನ ನಾವು ನೋಡ್ತೇವೆ. ಇಲ್ಲಿ 2ನೇ ಅಧ್ಯಾಯದಲ್ಲಿ ಹೀಗೆ ಓದ್ತೇವೆ, ಯಾವನಾದರೂ ಯೆಹೋವನಿಗೆ ಧಾನ್ಯ ನೈವೇದ್ಯ ಮಾಡಬೇಕೆಂದಿದ್ದರೆ ಅದು ಗೋಧಿ ಹಿಟ್ಟಾಗಿರ್ಬೇಕು. ಅವನು ಅದರ ಮೇಲೆ ಎಣ್ಣೆಯನ್ನು ಹೊಯ್ದು ಧೂಪವನ್ನಿಟ್ಟು ಅದನ್ನು ಆರೋನ ವಂಶದವರಾದ ಯಾಜಕರ ಬಳಿಗೆ ತರಬೇಕು. ಯಾಜಕನು ದೇವರಿಗೆ ನೈವೇದ್ಯವಾದದ್ದನ್ನು ಸೂಚಿಸುವುದಕ್ಕಾಗಿ ಆ ಎಣ್ಣೆಯನ್ನು ಬೆರೆಸಿ ಹಿಟ್ಟಿನಲ್ಲಿ ಒಂದು ಹಿಡಿಯನ್ನು ಧೂಪವನ್ನೆಲ್ಲವನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆ ಉಂಟು ಮಾಡುವುದು. ಆ ನೈವೇದ್ಯದಲ್ಲಿ ಮಿಕ್ಕದ್ದು ಆರೋನನಿಗೂ ಅವನ ವಂಶದವರಿಗೂ ಆಗಬೇಕು. ಅದು ಯೆಹೋವನಿಗೆ ಅರ್ಪಿತವಾದ ಹೋಮಶೇಷವಾದುದರಿಂದ ಮಹಾಪರಿಶುದ್ಧವಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಧಾನ್ಯ ಸಮರ್ಪಣೆ ಅಥವಾ ಮೀಲ್ ಆಫರಿಂಗ್ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಧಾನ್ಯ ಸಮರ್ಪಣೆ ಎಂದರೆ ಇದು ಗೋಧಿಯನ್ನ ನಾವು ಮೊದಲಿಗೆ ನಾವು ತಗೊಳ್ತೇವೆ. ಈ ಗೋಧಿ ಪರಿಶುದ್ಧವಾದದ್ದು, ಇದು ಅಮೂಲ್ಯವಾದದ್ದು, ಇದು ನಯವಾದದ್ದು. ಈ ಗೋಧಿ ಹಿಟ್ಟಲ್ಲಿ ಯಾವುದೇ ಕೂಡ ಹುಳುಕಾಗಲಿ ಅಥವಾ ಅದರಲ್ಲಿ ಕಲ್ಲಾಗಲಿ ಮರಳಾಗಲಿ ಯಾವುದೇ ರೀತಿಯಲ್ಲಿ ಇರದಂತ ಶುದ್ಧವಾದ ಗೋಧಿಯನ್ನ
ತೆಗೆದುಕೊಂಡು ನಾವು ಗೋಧಿ ಹಿಟ್ಟನ್ನಾಗಿ ಅದನ್ನ ಚೆನ್ನಾಗಿ ನಯವಾಗಿ ಗೋಧಿ ಹಿಟ್ಟು ಮಾಡಿಕೊಳ್ಳಬೇಕೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದೇ ಪ್ರಕಾರ ಇದು ಶುದ್ಧತೆಯಲ್ಲಿ ಅದು ಅಂತರ್ಗತವಾಗಿ ಅದು ಪರಿಶುದ್ಧವಾಗಿರ್ಬೇಕು. ಯಾವುದೇ ರೀತಿಯಲ್ಲಿ ಕಲ್ಮಶವಿರಬಾರದು. ಈ ಒಂದು ಗೋಧಿ ಹಿಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸೂಚಿಸುವಂತದ್ದಾಗಿದೆ. ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಒಂದು ಸುಕ್ಕು ಕಳಂಕ ಇಲ್ಲದಂತ ಒಂದು ಜೀವಿತವಾಗಿತ್ತು, ಕಲ್ಮಶವಿಲ್ಲದಂತ ಜೀವಿತವಾಗಿತ್ತು. ವೈಯಕ್ತಿಕವಾಗಿ ಕರ್ತನಾದ ಯೇಸು ಕ್ರಿಸ್ತನ ಅಂತರ್ಗತವಾಗಿ ಕೂಡ ಶುದ್ಧ ಜೀವಿತವುಳ್ಳವನಾಗಿದ್ದನು. ಹಾಗೆ ನಯವಾದ ಒಂದು ಅಕ್ರಮವಿಲ್ಲದಂತ ಜೀವಿತವಾಗಿತ್ತು. ಈ ಒಂದು ಜೀವಿತ ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆ ಶುದ್ಧ ಪರಿಶುದ್ಧವಾದ ಗೋಧಿ ಹಿಟ್ಟನ್ನ ನೋಡುವಂತ ಒಂದು ಜೀವಿತವನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವಿತದಲ್ಲಿ ನಾವು ನೋಡುವಂತದನ್ನ ಈ ಧಾನ್ಯ ಸಮರ್ಪಣೆ ಯಜ್ಞದಲ್ಲಿ ನಾವು ನೋಡ್ತೇವೆ. ಈ ಗೋಧಿ ಹಿಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ರೊಟ್ಟಿಯನ್ನಾಗಿ ಮಾರ್ಪಡಿಸಬೇಕಾದ್ರೆ ಆ ಗೋಧಿ ಕಾಳು ಅಷ್ಟು ನೈಸಾಗಿ ನಯವಾಗಿ ಪುಡಿಯಾಗಿ ಮಾರ್ಪಡಬೇಕು. ಇಲ್ಲಾಂದ್ರೆ ಗೋಧಿ ಹಿಟ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದ್ರಲ್ಲಿ ಯಾವುದೇ ರೀತಿಯಲ್ಲಿ ಏನು ಅರ್ಧಂಬರ್ಧ ಆಗ್ಲಿ ಅಥವಾ ಅಪೂರ್ಣವಾಗಿ ಏನಾದ್ರು ಅದು ಪುಡಿ ಆದರೆ ಅದು ಹಿಟ್ಟನ್ನು ಮಾಡ್ಲಿಕ್ಕೆ ಅಸಾಧ್ಯ. ಹಾಗಿರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಿಪೂರ್ಣನಾಗಿ ಶುದ್ಧನಾಗಿ ಆ ಒಂದು ಗೋಧಿಗೆ ಹೋಲಿಸುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವಿತವನ್ನ ನಾವು ನೋಡುವಂತವರಾಗಿದ್ದೇವೆ. ಅದೇ ಪ್ರಕಾರ ಮುಂದೆ ನಾವು ಇದಕ್ಕೆ ಆ ರೊಟ್ಟಿಗೆ ಬೇಕಾದ ಒಂದು ಇನ್ನೊಂದು ಪದಾರ್ಥ ಯಾವುದಂದ್ರೆ ಎಣ್ಣೆ ಎಂಬುದಾಗಿ ನಾವು ನೋಡ್ತೇವೆ. ಎಣ್ಣೆ ಎಂಬುದಾಗಿ ಇದು ಗೋಧಿ ಹಿಟ್ಟು, ಪರಿಶುದ್ಧವಾದ ಗೋಧಿ ಹಿಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಮರ್ಪಕವಾಗಿದೆ. ಆ ಗೋಧಿ ಹಿಟ್ಟಿನ ಜೊತೆಗೆ ಎಣ್ಣೆಯನ್ನು ಬೆರೆಸಿ ರೊಟ್ಟಿಯನ್ನು ಮಾಡಲಿಕ್ಕೆ ಸೂಕ್ತ ಎಂಬುದಾಗಿ ನಾವು ನೋಡ್ತೇವೆ. ಈ ಎಣ್ಣೆ ಪವಿತ್ರಾತ್ಮನನ್ನ ಸೂಚಿಸುವಂತ ಎಣ್ಣೆಯಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರಾತ್ಮನಿಂದ ನಡೆಸಲ್ಪಡುವಂತ ಜೀವಿತ ಎಣ್ಣೆಯಲ್ಲಿ ನಾವು ನೋಡುವಂತೇವೆ. ಎಣ್ಣೆ ಅಭಿಷೇಕಿಸಲ್ಪಡುವಕ್ಕೆ ಉಪಯೋಗಿಸುವಂತ ಒಂದು ವಸ್ತುವಾಗಿದೆ. ಅದು ನಯವಾಗಿ ಪರಿಶುದ್ಧವಾಗಿ ಅದು ಪವಿತ್ರಾತ್ಮನ ಪವಿತ್ರಾತ್ಮನ ಒಂದು ಶಕ್ತಿಯನ್ನ ಪಡ್ಕೊಳ್ಳುವಂತ ಒಂದು ಎಣ್ಣೆಯ ಒಂದು ಸಾಧನವಾಗಿದೆ, ವಸ್ತುವಾಗಿದೆ. ಈ ಎಣ್ಣೆ ಹಾಕಿದ ಮೇಲೆ ಗೋಧಿ ಹಿಟ್ಟು ಎಣ್ಣೆಯನ್ನ ಮಿಶ್ರಣ ಮಾಡಿದ ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆ ಉತ್ತಮವಾದ ಜೀವಿತದಿಂದ ಆತನು ಎಣ್ಣೆಯಿಂದ ಅಭಿಷೇಕಿಸಲ್ಪಟ್ಟದನ್ನು ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಚನವನ್ನು ಈಗ ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಚನ. ಇಲ್ಲಿ ನೋಡ್ತೇವೆ, ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದುದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದನು. ಇಲ್ಲಿ ನೋಡ್ತೇವೆ, ನಜರೇತಿನ ಯೇಸುವನ್ನ, ನಮ್ಮ ತಂದೆಯ ದೇವರು ನಜರೇತಿನ ಯೇಸುವನ್ನ ಪವಿತ್ರಾತ್ಮನ ಬಲದಿಂದಲೂ ಆತನನ್ನು ಅಭಿಷೇಕಿಸುವಂತದನ್ನ ನಾವು ನೋಡ್ತೇವೆ. ಅಭಿಷೇಕಿಸುವಂದ್ರೆ ಅಷ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧನಾಗಿದ್ದನು, ನಿಷ್ಕಳಕನಾಗಿದ್ದನು, ಪರಿಪೂರ್ಣನಾಗಿದ್ದನು. ಆತನು ಒಳ್ಳೆಯ ಒಂದು ಜೀವಿತವನ್ನ ಈ ಲೋಕದಲ್ಲಿ ಮಾದರಿಯಾದ ಜೀವಿತವನ್ನ ಜೀವಿಸಿದನ್ನ ನೋಡ್ತೇವೆ. ಹಾಗಿರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಭಿಷೇಕಿಸಲ್ಪಟ್ಟ ಒಂದು ಜೀವಿತವನ್ನ ನಾವು ನೋಡ್ತೇವೆ. ಪವಿತ್ರಾತ್ಮ ಭರಿತನಾಗಿ
ದೇವರ ಚಿತ್ತವನ್ನ ಆತನ ಚಿತ್ತವನ್ನ ನೆನೆಸಿಕೊಂಡು ದೇವರ ಚಿತ್ತಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಂಡು ಆ ಒಂದು ಪವಿತ್ರಾತ್ಮನ ಬಲದಿಂದ ಕರ್ತನಾದ ಯೇಸು ಕ್ರಿಸ್ತನ ಬೆಳೆದು ತನ್ನ ಕಾರ್ಯವನ್ನ ರೂಪಿಸಿದ್ದನ್ನ ನಾವು ನೋಡ್ತೇವೆ. ಹೀಗಿರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಧಾನ್ಯ ಹಾಗೂ ಎಣ್ಣೆಯ ಸಮರ್ಪಕವಾದ ಯಜ್ಞದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಈ ಲೋಕದಲ್ಲಿ ಬಂದಾಗ ಜೀವಿಸಿದನೋ, ಯಾವ ರೀತಿಯಲ್ಲಿ ಯಜ್ಞವಾಗಿ ಸಮರ್ಪಿಸಿದನೆಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವಿತವನ್ನ ನಾವು ನೋಡ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾರು ಎಂಬುದನ್ನ ನಾವು ತಿಳ್ಕೊಳ್ಳೋದೇನೆಂದರೆ, ತಂದೆಯಿಂದ ಅವಲಂಬಿತವಾದ ಜೀವಿತ, ತಂದೆಯನ್ನ ಅನುಸರಿಸುವಂತ ಜೀವಿತ, ತಂದೆಯ ಮಾತನ್ನ ಪಾಲಿಸುವಂತ ಜೀವಿತ, ತಂದೆಯಾದ ದೇವರಿಗೆ ವಿಧೇಯರಾದ ಜೀವಿತ, ಸರ್ವಾಂಗವಾಗಿ ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ಚಿತ್ತಕ್ಕೆ ಒಳಪಟ್ಟು ಆತನನ್ನ ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು ಅಂತ ನಾವು ಯೇಸುವಿನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಅದೇ ಪ್ರಕಾರದಲ್ಲಿ ಸರ್ವಾಂಗ ಹೋಮವಾಗಿ ಶಿಲುಬೆ ಮೇಲೆ ಆತನು ಜಜ್ಜಲ್ಪಟ್ಟದನ್ನ ನಾವು ನೋಡ್ತೇವೆ. ದೇವರ ಒಂದು ಘನತೆಗೆ, ದೇವರ ಒಂದು ಮಹಿಮೆಗೆ, ದೇವರಿಗೆ ಸುಗಂಧ ದ್ರವ್ಯವಾಗಿ ಸಮರ್ಪಿಸಲ್ಪಟ್ಟದನ್ನು ನಾವು ಈ ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ಹೀಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಅಲಂಕಾರಿಕ ಜೀವಿತವನ್ನ ನಾವು ಈಗಾಗಲೇ ನಾವು ನೋಡಿದ್ದೇವೆ. ಮುಂದೆ ನಾವು ಈ ಒಂದು ಧಾನ್ಯ ಸಮರ್ಪಣೆಯ ಒಂದು ವಿಧಗಳಲ್ಲಿ ಗೋಧಿ ಮತ್ತೆ ಎಣ್ಣೆ ಎಂಬುದಾಗಿ 2 ವಸ್ತುಗಳನ್ನು ನಾವು ನೋಡಿದೆವು. ಮತ್ತೆ 3ನೇ ವಸ್ತುವಾಗಿ ಇನ್ನೊಂದು ವಸ್ತುವನ್ನ ನಾವು ನೋಡ್ತೇವೆ. ಅದು ನಾವು ಮುಂದೆ ಓದ್ತಾ ಬರುವಾಗ ನೀವು ಅದೇ ಯಾಜಕಾಂಡ 2ನೇ ಅಧ್ಯಾಯದಲ್ಲಿ ಮುಂದೆ ನಾವು ಓದ್ತಾ ಬರ್ಬೇಕಾದ್ರೆ, ನೀವು ಒಲೆಯಲ್ಲಿ ಅಡಿಗೆ ಮಾಡುವುದನ್ನು ನೈವೇದ್ಯವಾಗಿ ಸಮರ್ಪಿಸಬೇಕಾದರೆ ಅದು ಎಣ್ಣೆ ಬೆರೆಸಿದ ಹುಳಿಯಿಲ್ಲದ ಗೋಧಿ ಹಿಟ್ಟಿನ ಹೋಳಿಗೆಗಾದರೂ ಎಣ್ಣೆ ಹಾಕಿದ ಹುಳಿಯಿಲ್ಲದ ಕಡುಬುಗಳಾದರೂ ಆಗಿರಬೇಕು. ನೀವು ಅರ್ಪಿಸುವುದು ಕಬ್ಬಿಣದ ಹೆಂಚಿನ ಮೇಲೆ ಸುಟ್ಟದ್ದಾದರೆ ಅದು ಎಣ್ಣೆ ಬೆರೆಸಿದ ಹುಳಿಯಿಲ್ಲದ ಹುಳಿಯಿದ ಗೋಧಿ ಹಿಟ್ಟಿದನಾಗಿರಬೇಕು. ಅದನ್ನು ಚೂರುಚೂರಾಗಿ ಮುರಿದು ಅದರ ಮೇಲೆ ಎಣ್ಣೆ ಹೊಯ್ದು ನೈವೇದ್ಯ ಮಾಡಬೇಕು. ನೀವು ಅರ್ಪಿಸುವ ಬಾಂಡಲೆಯಲ್ಲಿ ಪಕ್ವ ಮಾಡಿದರೆ ಅದು ಎಣ್ಣೆಯಿಂದ ಹೊಯ್ದ ಗೋಧಿ ಹಿಟ್ಟಿದವನಾಗಿರಬೇಕು. ನೀವು ಈ 3 ವಿಧವಾದ ನೈವೇದ್ಯವನ್ನು ಯೆಹೋವನಿಗೆ ಸಮರ್ಪಿಸುವುದಾದರೆ ಯಾಜಕನಿಗೆ ಒಪ್ಪಿಸಬೇಕು. ಅವನೇ ಅದನ್ನು ಯಜ್ಞವೇದಿಯ ಬಳಿಗೆ ತರಬೇಕು. ಯಾಜಕನ ನೈವೇದ್ಯವನ್ನು ಸೂಚಿಸುವುದಕ್ಕಾಗಿ ಅದರಲ್ಲಿ ಸ್ವಲ್ಪ ಭಾಗವನ್ನು ಪ್ರತ್ಯೇಕಿಸಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆ ಉಂಟು ಮಾಡುವುದು. ನೈವೇದ್ಯದಲ್ಲಿ ಮಿಕ್ಕದ್ದು ಆರೋನಿಗೆ ಅವನ ವಂಶದವರಿಗೂ ಆಗಬೇಕು. ಅದು ಯೆಹೋವನಿಗೆ ಅರ್ಪಿತವಾದ ಹೋಮಶೇಷವಾದುದರಿಂದ ಮಹಾಪರಿಶುದ್ಧವಾಗಿದೆ. ಇಲ್ಲಿ ಧೂಪ ಎಂಬುದಾಗಿ ನಾವು ನೋಡ್ಬೇಕಾದ್ರೆ ಸುಗಂಧ ದ್ರವ್ಯವುಳ್ಳ ಸುವಾಸನೆ, ಶುದ್ಧ ಪರಿಮಳ ಕೊಡ್ತಕ್ಕಂಥ ವಾಸನೆ, ಇದು ತಂದೆಯಾದ ದೇವರಿಗೆ ಇಷ್ಟಪಡುವಂತ ಪರಿಮಳವಾದ ಜೀವಿತವನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಕಂಡುಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಆತನ ಈ ಧೂಪ ನಾವು ಅದನ್ನ ಪರಿಗಣಿಸಬೇಕಾದ್ರೆ ಅದು ಬಿಳಿಯ ಬಣ್ಣದಾಗಿರ್ತದೆ. ಅದು ನೋಡಲು ಹೊಗೆ ಮಾದರಿಯಲ್ಲಿ ಇರ್ತದೆ. ಅದು ಮೇಲಕ್ಕೆ ಹೋಗುವಂತ ತಂದೆಯಾದ ದೇವರ ಬಳಿಗೆ ಹೋಗ್ತಕ್ಕಂಥ ಅದು ಚಲನೆಯನ್ನ ನಾವು ನೋಡುವಂತ ವಸ್ತುವಾಗಿರ್ತದೆ. ಈ ಒಂದು ಧೂಪ ಅದು ಹೇಗಿರ್ಬೇಕು? ಪರಿಪೂರ್ಣವಾದ ಜೀವಿತ. ಅದು ಧೂಪ ಸುಗಂಧ ದ್ರವ್ಯೊಳದ ಸುವಾಸನೆ ಕೊಡ್ತಕ್ಕಂಥ ಜೀವಿತ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಕಂಡು ಬರ್ತಕ್ಕಂಥ ಜೀವಿತವನ್ನ ನಾವು ನೋಡ್ತೇವೆ. ಆತನು ತಂದೆಯಾದ ದೇವರಿಗೆ ಸುಗಂಧ ದ್ರವ್ಯ ಆಗಿ ಆತನು ಇಷ್ಟಪಡುವ ಹಾಗೆ ದೇವರ ಚಿತ್ತವನ್ನ ನೆರವೇರಿಸಿ, ತಂದೆ ಚಿತ್ತವನ್ನ ನೆರವೇರಿಸಿದ್ದೇನೆ ಎಂಬುದಾಗಿ ಆತನು ತಾನು ಶಿಲುಬೆ ಮೇಲೆ ಒಪ್ಪಿಸಿಕೊಟ್ಟವನಾಗಿ ಎಲ್ಲಾ ತೀರಿತು ಎಂಬುದಾಗಿ ಶಿಲುಬೆ ಮೇಲೆ ತನ್ನ ಕಾರ್ಯವನ್ನ ತೋರಿಸಿದ್ದನ್ನ ನಾವು ನೋಡ್ತೀವಿ. ಇದು ಮನುಷ್ಯರ ಪಾಪಗಳ ಪರಿಹಾರ ಯಜ್ಞ ಎಂಬುದಾಗಿ ನಾವು ನೋಡಬಹುದು. ಆದರೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಧಾನ್ಯ ಸಮರ್ಪಣೆಯಲ್ಲಿ ಯಜ್ಞದಲ್ಲಿ ತೋರಿ ಬರುವಂತ
ಯಜ್ಞ ಎಂಬುದಾಗಿ ನಾವು ನೋಡುವಂಥದ್ದನ್ನ ನಾವು ನೋಡ್ತೇವೆ. ಈಗ 4ನೆಯ ಒಂದು ವಸ್ತು ಉಪ್ಪು. ಅದನ್ನ ನಾವು ಮುಂದೆ ನೋಡ್ತೇವೆ ವಾಕ್ಯದಲ್ಲಿ. ನೀವು ಯೆಹೋವನಿಗೆ ನೈವೇದ್ಯ 11ನೇ ವಚನ, ನೀವು ಯೆಹೋವನಿಗೆ ನೈವೇದ್ಯವಾಗಿ ಸಮರ್ಪಿಸುವ ಯಾವ ಪದಾರ್ಥಗಳನ್ನಾಗಲಿ ಹುಳಿ ಹಿಟ್ಟಿನಿಂದ ಮಾಡಬಾರದು, ಯಾವ ಹುಳಿ ಪದಾರ್ಥಗಳನ್ನಾಗಲಿ ಸಿಹಿ ಪದಾರ್ಥಗಳನ್ನಾಗಲಿ ಯೆಹೋವನಿಗೆ ಮಾಡಕೂಡದು. ಅವುಗಳನ್ನು ಪ್ರಥಮ ಫಲವಾಗಿ ಯೆಹೋವನಿಗೆ ಸಮರ್ಪಿಸಬಹುದೇ ಹೊರತು ಯಜ್ಞವೇದಿಯ ಮೇಲೆ ಸುವಾಸನೆ ಉಂಟು ಮಾಡುವುದಕ್ಕಾಗಿ ಹೋಮ ಮಾಡಕೂಡದು. ಎಲ್ಲಾ ನೈವೇದ್ಯ ಪದಾರ್ಥಗಳಿಗೂ ಉಪ್ಪು ಹಾಕಿ ಸಮರ್ಪಿಸಬೇಕು. ಉಪ್ಪು ಯೆಹೋವನ ಸಂಗಡ ನಿಮಗಿರುವ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಅದು ಯಾವ ನೈವೇದ್ಯ ದ್ರವ್ಯವನ್ನು ಉಪ್ಪಿಲ್ಲದೆ ಮಾಡಬಾರದು. ನೀವು ಸಮರ್ಪಿಸುವ ಎಲ್ಲಾ ಪದಾರ್ಥಗಳಲ್ಲೂ ಉಪ್ಪು ಸೇರೇಬೇಕು. ಇಲ್ಲಿ ನಾವು ಉಪ್ಪಿನ ವಿಷಯವಾಗಿ ನಾವು ನೋಡ್ತೇವೆ. ಉಪ್ಪು ಒಂದು ಪದಾರ್ಥ, ಅದು ರುಚಿ ಕೊಡುವಂತ ಪದಾರ್ಥ, ಅದು ಸಂರಕ್ಷಣೆ ಮಾಡುವಂತಹ ಪದಾರ್ಥ. ಹೌದು, ನಾವು ಹಲವಾರು ಸೇವಕರುಗಳ ಹಲವಾರು ಸೇವಕರುಗಳು ಈ ಉಪ್ಪಿನ ವಿಷಯದಲ್ಲಿ ಅನೇಕ ಬಾರಿ ಅನೇಕ ವಿಷಯದಲ್ಲಿ ನಮಗೆ ಪ್ರಬೋಧಿಸ್ತಾ ಬಂದದ್ದನ್ನು ನಾವು ನೋಡಿದ್ದೇವೆ, ನಾವು ಕೇಳಿದ್ದೇವೆ. ಉಪ್ಪು ಒಂದು ಸಂರಕ್ಷಣೆ. ನಾವು ಎಲ್ಲರ ಮನೆಯಲ್ಲಿ ಇರ್ತಕ್ಕಂಥ ಒಂದು ಸಾಧಾರಣ ವಸ್ತು ಇದು. ಉಪ್ಪಿಲ್ಲದೆ ಇರುವಂತಹ ಮನೆ ಯಾವುದು ಇರುವಂತಹದ್ದು ನಾವು ನೋಡುವುದಿಲ್ಲ. ಉಪ್ಪು ಇಲ್ಲ, ಅದು ಹಿಂದೂ ಧರ್ಮದಲ್ಲಿ ಏನೇನೋ ಅದರ ಬಗ್ಗೆ ಕಲ್ಪಿಸ್ತಾರೆ, ಅದು ನಮಗೆ ಅದು ಅವಶ್ಯಕತೆ ಇಲ್ಲ. ಉಪ್ಪು ಅದು ರುಚಿಗೆ ತಕ್ಕ ಒಂದು ಒಳ್ಳೆ ವಸ್ತು. ಉಪ್ಪು ಇಲ್ಲದೆ ನಾವು ಆಹಾರ ಪದಾರ್ಥವನ್ನು ನಾವು ಸೇವನೆ ಮಾಡ್ಲಿಕ್ಕೆ ಅಸಾಧ್ಯ. ಸಪ್ಪೆ ನಾವು ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉಪ್ಪು ಸಪ್ಪಗಾದರೆ ರುಚಿ ಯಾವ ತರದಿಂದ ಬಂತು ಎಂಬುದಾಗಿ ನಾವು ವಾಕ್ಯದಲ್ಲೂ ಕೂಡ ನಾವು ನೋಡಬಹುದು. ಆದ್ರೆ ಉಪ್ಪಿಗಿರುವಂತ ಒಂದು ಶಕ್ತಿ, ಉಪ್ಪಿಗಿರುವಂತ ಒಂದು ಮಾನ್ಯತೆ ನಾವು ಕಂಡುಕೊಳ್ಳೋದಾದರೆ ಅದು ರುಚಿ ಕೊಡುವಂಥದ್ದು, ಅದು ಸಂರಕ್ಷಣೆ ಮಾಡುವಂತ ಒಂದು ವಸ್ತು. ಈ ಅಂಶವನ್ನ ನಾವು ದೈವಿಕ ಒಂದು ನೀತಿಯ ಒಂದು ಸಂರಕ್ಷಣೆಯ ವಸ್ತುವೇ ಸರಿ ಎಂಬುದಾಗಿ ನಾವು ಹೇಳ್ಬೋದು. ಹೌದು, ದೈವಿಕವಾಗಿ ಒಂದು ವಸ್ತು ಇದು ನೈಸರ್ಗಿಕವಾಗಿ ಸಂರಕ್ಷಿಸುವಂತ ಒಂದು 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 ವಸ್ತುವಾಗಿದೆ ಎಂಬುದಾಗಿ ನಾವು ನೋಡ್ಬೋದು. ಹಲವಾರು ಸಂದರ್ಭದಲ್ಲಿ ನಾವು ಉಪ್ಪು ಆಹಾರ ಪದಾರ್ಥಗಳಿಗೂ ಹಾಕ್ತೇವೆ. ಅನಂತರ ಮಾಂಸ ಪದಾರ್ಥಗಳಿಗೆ, ಮೀನು ಅಥವಾ ಇನ್ಯಾವುದೇ ಪದಾರ್ಥಗಳಿಗೆ ಅದು ಕೆಡಬಾರದು ಎಂಬುದಾಗಿ ಉಪ್ಪನ್ನು ನಾವು ಹಾಕಿ ಹಚ್ಚಿ ಇಡುವಂಥದ್ದನ್ನು ನಾವು ನೋಡ್ತೇವೆ. ಹಲವಾರು ಬಾರಿ ನಾವು ಉಪ್ಪನ್ನ ನಾವು ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಈ ಕರೆಂಟ್ ಅದು ನಮಗೆ ಶಾಕ್ ಹೊಡಿಬಾರದು ಎಂಬುದಾಗಿ ಒಂದು ಅವಾಯ್ಡ್ ಮಾಡ್ಲಿಕ್ಕೆ ಒಂದು ಉಪ್ಪನ್ನ ಬಳಸ್ತಾರೆ. ಹಿದ್ದಲು ಮತ್ತು ಉಪ್ಪನ್ನ ಉಪಯೋಗಿಸುವಂತದನ್ನ ನಾವು ಅಲ್ಲಿ ನೋಡ್ತೇವೆ. ಅದು ಶಕ್ತಿ ನಿರೋಧಕ ವಸ್ತು ಕೂಡ ಎಂಬುದಾಗಿ ನಾವು ಹೇಳ್ಬೋದು. ಕರೆಂಟ್ ಅನ್ನ ಕಂಟ್ರೋಲ್ ಮಾಡುವಂತ ಆ ಒಂದು ಶಕ್ತಿನೂ ಕೂಡ ಈ ಒಂದು ಉಪ್ಪಲ್ಲಿ ಇದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನೂ ಕೂಡ ನಾವು ಹಲವಾರು ಶವಗಳಿಗೆ ಅಥವಾ ಹಲವಾರು ಸತ್ತ ಹೆಣಗಳಿಗೆ ಸ್ವಲ್ಪ ಕಾಲ, 1-2-3 ದಿನಗಳ ಇರುವವರೆಗೆ ಅದಿರ್ಬೇಕೆಂಬುದಾಗಿ ಸಮಾಧಿಯೊಳಗೆ ಹಲವಾರು ಸಂಪ್ರದಾಯಗಳಲ್ಲಿ ಕೆಲವರು ಉಪ್ಪನ್ನು ಹಾಕಿ ಅದರ ಮೇಲೆ ಸಮಾಧಿ ಮಾಡುವಂತ ಸ್ಥಿತಿಯನ್ನು ನಾವು ನೋಡ್ತೇವೆ. ಯಾಕೆಂದ್ರೆ ದೇಹವು ಬೇಗ ಕೆಡಬಾರದು, ಹುಳ ತಿನ್ನಬಾರದು ಅಥವಾ ಇನ್ಯಾವುದೇ ಕಲುಷಿತವಾಗಬಾರದು ಎಂಬುದಾಗಿ ಉಪ್ಪನ್ನ ಉಪಯೋಗಿಸುವಂತದ್ದನ್ನು ನಾವು ನೋಡ್ತೇವೆ. ಅದೇ ಪ್ರಕಾರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಹೋಲಿಸಿಕೊಳ್ಳುವುದಾದರೆ ಆತನು ನಮ್ಮನ್ನ ಸಂರಕ್ಷಕನು, ಆತನು ನಮಗೆ ರಕ್ಷಣೆ ಕೊಡುವಂತನು, ಆತ ನಮ್ಮನ್ನ ನಾವು ಹಾಳಾಗ್ತಕ್ಕಂಥ ವಸ್ತುವಾಗಿರುವಾಗ ನಮ್ಮನ್ನ ಉಳಿಸಿಕೊಳ್ಳುವುದಕ್ಕಾಗಿ ಉಪ್ಪಿನ ಮಾದರಿಯಲ್ಲಿ ನಮ್ಮನ್ನ ಸಂರಕ್ಷಿಸಿದನು, ನಮ್ಮನ್ನ ಕಾಪಾಡಿದನು, ನಮಗೆ ಜೀವಕರವಾದ ನೀರಿನ ಬಳಿಗೆ ಕರ ತಂದು ನಮಗೆ ಉಚಿತವಾದ ರಕ್ಷಣೆಯನ್ನ, ಉಚಿತವಾದ ಆಹಾರವನ್ನ, ಉಚಿತವಾದ ದೈವಿಕ ಜ್ಞಾನವನ್ನ ನಮಗೆ ಕೊಟ್ಟದನ್ನ ನಾವು ನೋಡ್ತೇವೆ. ನಾವು ಪಾಪಿಗಳ ಹಾಗೆ ಅಥವಾ ನಿತ್ಯ ನಾಶನಕ್ಕೆ ಹೋಗಬಾರದು, ಸೈತಾನನಿಗೆ ಸೇರಬಾರದು, ಸೈತಾನನ ಒಂದು ನಾಶನಕ್ಕೆ ಹೋಗಬಾರದು, ಪಾಪದ ಗಂಧಕಗಳಿಗೆ ಹೋಗಬಾರದು, ನಿತ್ಯ ನಾಶನಕ್ಕೆ ಹೋಗಬಾರದು, ನರಕಕ್ಕೆ ಹೋಗಬಾರದು. ಈತನು ನಮ್ಮ ಮಗನು, ನನ್ನ ಮಗಳು ಎಂಬುದಾಗಿ ನಾನು ಸೃಷ್ಟಿಸಿದ ಮಗ, ನಾನು ಸೃಷ್ಟಿಸಿದ ಮಗಳು, ನನ್ನ ಸೃಷ್ಟಿ ಹಾಳಾಗಿ ಹೋಗಬಾರದು, ಅದು ಕೆಟ್ಟು ಹೋಗಬಾರದು ಎಂಬುದಾಗಿ ದೇವರು ತನ್ನ ಮಗನನ್ನ
ಮನುಷ್ಯನಿಗೋಸ್ಕರ ಈ ಲೋಕಕ್ಕೆ ಕಳಿಸ್ಕೊಟ್ಟಿದ್ದನ್ನ ನಾವು ನೋಡ್ತೀವಿ. ನಾವು ವಾಕ್ಯದಲ್ಲಿ ನೋಡೋ ಪ್ರಕಾರ ಮನುಷ್ಯ ಕುಮಾರ ಕೆಟ್ಟು ಹೋಗಿರೋರನ್ನ ಹುಡುಕಿ ರಕ್ಷಿಸೋದಕ್ಕೋಸ್ಕರ ಬಂದನೇ ಹೊರತು ನೀತಿವಂತರಿಗೆ ಆಗಿ ಬರಲಿಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಹೌದು, ನಾವು ಪಾಪಿಗಳು, ಅಯೋಗ್ಯರು, ಕೆಟ್ಟು ಹೋಗಿದವರು, ನಾವು ಗಣನೆಗೆ ಬಾರದವರು, ಯಾವ ರೀತಿಯಲ್ಲಿ ಕೂಡ ನಾವು ಕರ್ತನ ತಂದೆಯಾದ ದೇವರಿಗೆ ನಾವು ಸರಿ ಸಮಾನತಾವಾದ ಜೀವಿತ ನಮ್ಮಲ್ಲಿ ಇರಲಿಲ್ಲ. ಅದನ್ನ ನಾವು ಸರಿ ಸಮಾನತೆ ಜೀವತನವನ್ನ ಹೊಂದಿಕೊಳ್ಳೋದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಮ್ಮನ್ನ ಸಂರಕ್ಷಿಸಿ ಪಾಪದಿಂದ ಬಿಡುಗಡೆ ಮಾಡಿ ಸನಾತನ ಮಾರ್ಗದಲ್ಲಿ ಕರ್ತನ ಯೇಸು ಕ್ರಿಸ್ತನ ಒಂದು ಸಾರೂಪ್ಯಕ್ಕೆ ಬರ್ಲಿಕ್ಕಾಗುವಂತೆ ನಮ್ಮನ್ನ ಆ ಒಂದು ಉಪ್ಪಿನ ಮಾದರಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಮ್ಮನ್ನ ಸಂರಕ್ಷಿಸುವುದನ್ನ ನಾವು ನೋಡ್ತೇವೆ. ಅದೇ ಪ್ರಕಾರ ಈ ಒಂದು ಉಪ್ಪಿನಿಂದ ನಾವು ಕರ್ತನಾದ ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ನಾವು ಸಂರಕ್ಷಕರಾಗಿ ರಕ್ಷಣೆ ಪಡೆಕೊಂಡವರಾಗಿ ಈ ಲೋಕದಲ್ಲಿ ಆತನ ಮಹಿಮೆಗಾಗಿ ಜೀವಿಸುವಂಥದ್ದು ಅದು ಎಷ್ಟೋ ಸಂತೋಷಕರವಾದ ಜೀವಿತ. ನಮ್ಮದು ಕೂಡ ತಂದೆ ದೇವರು ಕೂಡ ಪರಲೋಕದಲ್ಲಿ ಸಂತೋಷ ಪಡುವಂತ ಒಂದು ಸಂಗತಿಯೂ ಆಗಿರ್ತದೆ. ಮತ್ತೆ ಇನ್ನೊಂದು ವಸ್ತು, ಇದು 4 ವಸ್ತು. ಒಂದು ಗೋಧಿ ಹಿಟ್ಟು, ಶುದ್ಧವಾದ ಗೋಧಿ ಹಿಟ್ಟನ್ನ ನಾವು ನೋಡಿದೆವು. ಅನಂತರ ಅಭಿಷೇಕಿಸಲ್ಪಟ್ಟ ಒಂದು ಎಣ್ಣೆಯನ್ನ ನೋಡಿದೆವು. ಅನಂತರ ಧೂಪ, ಅದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸುಗಂಧ ದ್ರವ್ಯ, ಅದು ಏನು ಮಹಾಪರಿಶುದ್ಧವಾದ ಒಂದು ಯಜ್ಞವಾಗಿರ್ಲಿಕ್ಕಾಗುವಂತೆ ಅದು ಹೋಮ ಯೆಹೋವನಿಗೆ ಅರ್ಪಿತವಾದ ಹೋಮ ಶೇಷವಾದುದರಿಂದ ಮಹಾಪರಿಶುದ್ಧವಾಗಿ ಅದು ಅಗ್ನಿಯ ಮೂಲಕ ಅದು ಸುಗಂಧ ಸುವಾಸನೆಯನ್ನ ಉಂಟು ಮಾಡುವಂತಹ ಯಜ್ಞವಾದಂತಹ ಈ ಧೂಪ ಆತನಲ್ಲಿ ನಾವು ಕಂಡು ಬಂದದನ್ನ ನೋಡ್ತೇವೆ. ಅದೇ ಪ್ರಕಾರದಲ್ಲಿ 4ನೇ ಒಂದು ವಸ್ತು ಉಪ್ಪು ಸಂರಕ್ಷಣೆ ಮಾಡುವಂತ ವಸ್ತು. ಆದ್ದರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನ ಸಂರಕ್ಷಿಸಿದನೆಂಬುದಾಗಿ ವಾಕ್ಯದ ಮೇರೆಗೆ ನಾವು ನೋಡ್ತೇವೆ. ಇದೆಲ್ಲ ಅವಶ್ಯಕತೆ ಇರ್ತಕ್ಕಂಥ ಈ ಯಜ್ಞಗಳು, ಈ ಒಂದು ವಸ್ತುಗಳು, ಈ ಧಾನ್ಯ ಸಮರ್ಪಣೆ ಆಗುವಂತ ಯಜ್ಞದಲ್ಲಿ ಬರ್ತಕ್ಕಂಥ 4 ವಸ್ತುಗಳನ್ನು ನಾವು ಈಗಾಗಲೇ ನೋಡಿದೆವು. ಆದರೆ ಈ ಧಾನ್ಯ ಸಮರ್ಪಕವಾದ ಒಂದು ಯಜ್ಞಕ್ಕೆ ಇರಬಾರದಂತಹ ವಸ್ತುಗಳು ಕೆಲವು ಇದಾವೆ. ಅದು ನಾನು ಮುಂದೆ ನೋಡಿದ್ದೇವೆ. 11ನೇ ವಚನದಲ್ಲಿ ನಾವು ನೋಡ್ತೇವೆ, ನೀವು ಯೆಹೋವನಿಗೆ ನೈವೇದ್ಯವಾಗಿ ಸಮರ್ಪಿಸುವ ಯಾವ ಪದಾರ್ಥಗಳು ಹುಳಿ ಹಿಟ್ಟಿನಿಂದಲೂ ಮಾಡಬಾರದು, ಯಾವ ಹುಳಿ ಪದಾರ್ಥದಿಂದಾಗಲಿ ಸಿಹಿ ಪದಾರ್ಥಗಳಿಂದಾಗಲಿ ಯೆಹೋವನಿಗೆ ಹೋಮ ಮಾಡಕೂಡದು. ಇಲ್ಲಿ ನೋಡ್ತೇವೆ, ಸಿಹಿ ಪದಾರ್ಥ ಅಂದ್ರೆ ಜೇನು ತುಪ್ಪ, ಇದು ಸಿಹಿ ಪದಾರ್ಥ. ಈ ಸಿಹಿ ಪದಾರ್ಥದಲ್ಲಿ ನಾವು ಮನುಷ್ಯನ ಪ್ರಾಕೃತವಾದ ಒಂದು ಮನುಷ್ಯನ ಸ್ವಭಾವ, ಸಿಹಿಯ ಪದಾರ್ಥ, ನೈಸರ್ಗಿಕವಾದ ಸಿಹಿ ಮನುಷ್ಯನಲ್ಲಿ ಇದೆ. ಈ ಒಂದು ಜೇನುತುಪ್ಪ ಅದು ಶಾಖಕ್ಕೆ ಒಳಪಟ್ಟು ಅದು ಕರಗಿ ಹೋಗಿ ಹುಳಿಯಾಗುವಂಥದ್ದನ್ನ ನಾವು ನೋಡ್ತೇವೆ. ನಾವು ಒಂದು ವೇಳೆ ನಾವು ಜೇನುತುಪ್ಪವನ್ನು ತೆಗೆದುಕೊಂಡು ಅಥವಾ ಸಿಹಿಯನ್ನು ತೆಗೆದುಕೊಂಡು ಅದಕ್ಕೆ ಶಾಖವನ್ನು ಕೊಟ್ಟಾಗ ಅದು ಆ ಸಿಹಿ ಆಗಲಿ ಅದು ಜೇನುತುಪ್ಪವಾಗಲಿ ಆ ಒಂದು ಟೇಸ್ಟ್, ಆ ಒಂದು ರುಚಿ ಕಾಲಕ್ರಮೇಣ ಶಾಖ ಕೊಟ್ಟಾಗ ಅದು ಆ ಒಂದು ಟೇಸ್ಟ್ ಇರುವುದಿಲ್ಲ. ಕಾರಣ ಅದಕ್ಕೆ ಶಾಖ ಕೊಟ್ಟಾಗ ಅದು ಹುಳಿಯಾಗಿ ಮಾರ್ಪಡುವಂಥದ್ದನ್ನ ನಾವು ನೋಡ್ತೇವೆ. ನೀವು ಅದನ್ನ ಪ್ರಾಯೋಗಿಕ ಬೇಕಾದ್ರೆ ನಾವು ಚೆಕ್ ಮಾಡ್ಬೋದು, ಅದನ್ನ ನೋಡ್ಬೋದು. ಸ್ವಲ್ಪ ಯಾವುದೇ ಸಿಹಿಯಾದ ಪದಾರ್ಥನ ಶಾಖವನ್ನು ಕೊಟ್ಟಾಗ ಅದು ಹುಳಿಯಾಗಿ ಮಾರ್ಪಡುವಂಥದ್ದನ್ನ ನಾವು ನೋಡ್ತೇವೆ. ಈ ಒಂದು ಸಿಹಿ ಮನುಷ್ಯನ ಒಂದು ಸ್ವಭಾವ. ನಾವು ಈ ಲೋಕದಲ್ಲಿ ಈ ಒಂದು ನೈಸರ್ಗಿಕವಾದ ಒಂದು ಜೀವಿತ, ಈ ಪಾಪದ ಲೋಕದಲ್ಲಿ ಜೀವಿಸುವಾಗ ಈ ಶಾಖ ನಮ್ಮಲ್ಲಿ ಮುಟ್ಟಿದಾಗ ಅದು ನಾವು ಈ ನಮ್ಮಲ್ಲಿರ್ತಕ್ಕಂಥ ಸಿಹಿ ಎಲ್ಲ ಹುಳಿಯಾಗಿ ಮಾರ್ಪಟ್ಟು ನಾವು ಪಾಪಕ್ಕೆ ಒಳಗಾಗುವಂಥದ್ದು. ಈ ಹುಳಿ ಈ ಸಿಹಿ ನಾವು ಪರಿವರ್ತನೆ ಆಗುವಂತ ಜೀವಿತನ ನಾವು ನೋಡ್ತೇವೆ. ಸಿಹಿಯಾಗಿ ಇತರರಿಗೆ ರುಚಿ ಕೊಡುವಂತ ವಸ್ತುವಾಗಿರ್ತಕ್ಕಂಥ ನಮ್ಮ ಜೀವಿತ ಲೌಕಿಕ ಅಂದ್ರೆ ಲೋಕದ ಒಂದು ಆಶಾಪಾಶಗಳಲ್ಲಿ ಈ ಲೋಕದ ಒಂದು ಬಿಸಿಯ ಶಾಖ ನಮ್ಮಲ್ಲಿ ತಗಲಿದಾಗ ಅದು ಹುಳಿಯಾಗಿ ಮಾರ್ಪಟ್ಟು ನಾವು ನಮ್ಮ ಜೀವಿತವನ್ನ ಒಂದು ಕೆಟ್ಟ ಸ್ವಭಾವಕ್ಕೆ ಅಂದ್ರೆ ಪಾಪದ ಸ್ವಭಾವಕ್ಕೆ ಹೋಗುವಂಥದ್ದನ್ನ ನಾವು ನೋಡ್ತೇವೆ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಯಾವುದೇ ಕಾರಣಕ್ಕೂ ಕೂಡ
ಆತನು ಮನುಷ್ಯ ಸ್ವರೂಪಿಯಾದರೂ ಮನುಷ್ಯಧಾರಿಯಾದರೂ ಕೂಡ ಮನುಷ್ಯ ಕುಮಾರನಾಗಿ ಈ ಲೋಕಕ್ಕೆ ಬಂದರೂ ಕೂಡ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಜನಿಸಿದರೂ ಕೂಡ ಆತನು ಈ ಒಂದು ಸಿಹಿಯ ರುಚಿಯನ್ನ ಅಥವಾ ಸಿಹಿಯಾದ ಒಂದು ಜೇನುತುಪ್ಪವನ್ನ ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಿಲ್ಲ. ಆತನು ಪರಿಶುದ್ಧನಾಗಿ ಒಂದು ಒಳ್ಳೆಯ ಜೀವಿತನ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯನ್ನ ಆತನ ತಂದೆಯಾದ ದೇವರ ಕೃಪೆಯ ಮೇರೆಗೆ, ತಂದೆಯಾದ ದೇವರ ಚಿತ್ತಕ್ಕೆ, ತಂದೆಯಾದ ದೇವರ ಜೀವಿತಕ್ಕೆ ಒಳಪಟ್ಟು ತನ್ನ ಜೀವಿತವನ್ನ ಒಳ್ಳೆಯ ಮಾರ್ಗದರ್ಶನಾಗಿ ನಮಗೆ ತೋರಿಸಿದ್ದನ್ನು ನಾವು ನೋಡ್ತೇವೆ. ಇನ್ನು ಎರಡನೇ ಪದಾರ್ಥ ಹುಳಿ ಪದಾರ್ಥ ನಾವು ನೋಡಿದ್ವಿ ಈಗಾಗಲೇ. ಹುಳಿ ಪದಾರ್ಥಗಳು ಅದು ಪಾಪಕ್ಕೆ, ಕೆಟ್ಟ ವಿಷಯಗಳಿಗೆ ಸಂಬಂಧಪಟ್ಟವಾದ ಒಂದು ವಸ್ತುವಾಗಿದೆ. ಹುಳಿ, ಈಗ ನಾವು ಉದಾಹರಣೆಗೆ ಹಾಲು ಪರಿಶುದ್ಧವಾದ ಹಾಲು, ಶುದ್ಧ ಹಾಲು, ಯಾವುದೇ ಅದರಲ್ಲಿ ಹುಳುಕಿಲ್ಲ, ಕೊಳುಕಿಲ್ಲ ಅಥವಾ ಅದಕ್ಕೆ ಏನು ಗಲೀಜಂಶ ಅಂತ ಇಲ್ಲ. ಶುದ್ಧವಾದ ಬಿಳಿ ಹಾಲ ನಾವು ತೆಗೆದುಕೊಂಡು ಅದಕ್ಕೆ ಒಂದು ತೊಟ್ಟು ನಿಂಬೆ ರಸನ ಅಥವಾ ಹುಳಿಯ ಒಂದು ತೊಟ್ಟನ್ನು ಹಾಕಿದಾಗ ಇಡೀ ಪೂರ್ತಿ ಇರ್ತಕ್ಕಂಥ ಕಣಕವೆಲ್ಲ ಹುಳಿಯಾಗುವಂಥದ್ದನ್ನು ನೋಡ್ತೇವೆ. ಆದ್ರೆ ಒಳ್ಳೆ ಪ್ರಮಾಣದಲ್ಲಿ ಇರ್ತಕ್ಕಂಥ ವಸ್ತು ಸ್ವಲ್ಪ ಪ್ರಮಾಣದಲ್ಲಿರ್ತಕ್ಕಂಥ ಹುಳಿ ಅಂದ್ರೆ ಪಾಪ, ಕೆಟ್ಟದು ಇಡೀ ಜೀವಮಾನವನ್ನೆಲ್ಲ ಹಾಳು ಮಾಡುವಂತ ಒಂದು ಪರಿಸ್ಥಿತಿಯನ್ನು ನಾವು ಈ ಹುಳಿಯಲ್ಲಿ ನಾವು ನೋಡ್ತೇವೆ. ಈ ಹುಳಿ ಕೆಟ್ಟ ವಸ್ತು, ಕೆಟ್ಟ ಕಾರ್ಯಗಳಿಗೆ ಸಂಬಂಧಪಟ್ಟವಾದ ವಸ್ತು, ಪಾಪ ಮಾಡುವಂತ ವಸ್ತು, ಪಾಪದ ಲೋಕದಲ್ಲಿ ಜೀವಿಸುವಂತ ವಸ್ತುವಾಗಿದೆ. ನಾವು ದುರಾತ್ಮಗಳಿಗೆ, ಸೈತಾನಗಳಿಗೆ, ಈ ಲೋಕದ ಒಂದು ಆಶಾಪಾಶಗಳಿಗೆ, ಈ ಲೋಕದ ಬರ್ತಕ್ಕಂಥ ಸೈತಾನನ ಕೃತ್ಯಗಳಿಗೆ ಒಳಪಟ್ಟ ಒಂದು ಜೀವಿತವಾಗಿದೆ. ಆದ್ರೆ ಈ ಜೀವಿತ ನಮ್ಮಲ್ಲಿ ಅಂದ್ರೆ ಮನುಷ್ಯರಾದ ನಮ್ಮಲ್ಲಿ ಪಾಪಮಯವಾದ ಜೀವಿತದಲ್ಲಿ ತುಂಬಿ ತುಳುಕುತ್ತಿರುವಾಗ, ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಮನುಷ್ಯಧಾರಿಯಾದರೂ ಕೂಡ, ಮನುಷ್ಯ ರೂಪದಲ್ಲಿ ಇದ್ದಾಗಿ ಕೂಡ ಆತನು ಪಾಪವಿಲ್ಲದ ಜೀವಿತವನ್ನ, ಪಾಪಕ್ಕೆ ಸಂಬಂಧವಿಲ್ಲದ ಜೀವಿತವನ್ನ, ಪಾಪಕ್ಕೆ ಹರಿಯದಂತ ಜೀವಿತ, ಪಾಪದ ಸೋಂಕು ಇಲ್ಲದ ಜೀವಿತವನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ತೋರಿಸಿದ್ದನ್ನು ನಾವು ನೋಡ್ತೇವೆ. ನಾವು 1ನೇ ಯೋಹಾನ 3ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ, 1ನೇ ಯೋಹಾನ 3ನೇ ಅಧ್ಯಾಯ 5ನೇ ವಚನದಲ್ಲಿ 4ನೇ ವಚನ ಓದಿಕೊಳ್ಳುವ. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನು, ಪಾಪವು ಅಧರ್ಮವೇ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬು ನಿಮಗೆ ಗೊತ್ತಾಗಿದೆ. ಆತನಲ್ಲಿ ಪಾಪವಿಲ್ಲ, ಆತನಲ್ಲಿ ನೆಲೆಗೊಂಡಿರುವವರು ಪಾಪ ಮಾಡಾನು. ಇಲ್ಲಿ ನಾವು ನೋಡ್ತೇವೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನಲ್ಲಿ ಪಾಪವಿಲ್ಲ. ಆ ಹುಳಿಯ ಒಂದು ಅಂಶ ಆತನಿಗಿಲ್ಲ. ಪಾಪ ಎಂದ್ರೆ ಏನು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಈ ಒಂದು ಜೀವಿತವನ್ನ ನಾವು ನೋಡ್ತೇವೆ. ಹಾಗೆ ಅದೇ ಪ್ರಕಾರವಾಗಿ ನಾವು ಕೂಡ ಆತನಲ್ಲಿ ನೆಲೆಗೊಂಡಿರುವಾಗ, ಪ್ರತಿಯೊಬ್ಬನು ನೆಲೆಗೊಂಡಿರುವನು ಕೂಡ ಪಾಪ ಮಾಡಾನು ಎಂಬುದಾಗಿ ನಾವು ಹೇಳುವಾಗ, ನಾವು ಆತನಲ್ಲಿ ನೆಲೆಗೊಂಡಿರುವಾಗ ನಮ್ಮ ಜೀವಿತದಲ್ಲಿ ಕೂಡ ಪಾಪ ಮಾಡ್ತಾ ಇದ್ದೇವೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಏಕೆ ನಾವು ಆತನನ್ನ ನೆಲೆಗೊಂಡಿರುವಾಗ ನಾವು ಪಾಪ ಮಾಡಬಾರದು. ಪಾಪವನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಹೇಹ ಮಾಡಿದನು, ಅದೇ ರೀತಿ ಕೂಡ ನಮ್ಮ ಜೀವಿತದ ಕೂಡ ನಾವು ಹೇಹ ಮಾಡುವಂತ, ಅಸಹ್ಯ ಪಡುವಂತ ಜೀವಿತ ನಮ್ಮದಾಗಿರ್ಬೇಕು. ಮುಂದೆ 1ನೇ ಪೇತ್ರ 2ನೇ ಅಧ್ಯಾಯ 22ನೇ ವಚನ ನಾವು ಓದಿಕೊಳ್ಳೋಣ. 1ನೇ ಪೇತ್ರ 2ನೇ ಅಧ್ಯಾಯ 22ನೇ ವಚನ. ಇಲ್ಲಿ ನೋಡಿ, ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣ ಕಂಬವನ್ನು ಏರಿದನು ಎಂಬುದಾಗಿ ನಾವು ನೋಡ್ತೇವೆ.
ಹೌದು, ಆತನಲ್ಲಿ ಪಾಪವಿಲ್ಲ. ಆತನಲ್ಲಿ ಆತನು ಯಾವ ರೀತಿಯಲ್ಲಿ ಪಾಪ ಮಾಡಲಿಲ್ಲ. ನಾವು ನಮ್ಮ ಜೀವಿತನ ಆತನನ್ನು ನೆಲೆಗೊಂಡಿರುವಾಗ ನಾವು ಏನ್ ಮಾಡ್ತಾ ಇದೀವಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ. ಅಲ್ಲಿ ನಾವು ನೋಡ್ತೇವೆ, ಆತನಲ್ಲಿ ನೆಲೆಗೊಂಡಿರುವ ಪಾಪ ಮಾಡಾನು ಎಂಬುದಾಗಿ ನಾವು 1 ಯೋಹಾನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಆದರೆ 1ನೇ ಪೇತ್ರದಲ್ಲಿ ನಾವು ನೋಡ್ಬೇಕಾದ್ರೆ ಆತನು ಯಾವ ಪಾಪ ಮಾಡಲಿಲ್ಲ. ಹಾಗೆ ನಾವು ಏನ್ ಮಾಡ್ತಾ ಇದ್ದೀವಿ? ಪಾಪ ಮಾಡಲ್ಲ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು ನಾವು ಆತನ ನೆಲೆಗೊಂಡಿರುವುದರಿಂದ ಪಾಪ ಮಾಡಲ್ಲ ಎಂಬುದಾಗಿ ನಾವು ಪಾಪ ಮಾಡ್ತಾ ಇದ್ದೀವಿ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದು ಅತ್ಯಗತ ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಯಾವುದೇ ರೀತಿಯಲ್ಲಿ ಕೂಡ ಪಾಪ ಮಾಡಲಿಲ್ಲ. ಅವನ ಬಾಯಲ್ಲಿ ಯಾವುದೇ ರೀತಿಯಲ್ಲಿ ವಂಚನೆ ಬರಲಿಲ್ಲ. ಯಾರಿಗೂ ಬೈಯಲಿಲ್ಲ, ಯಾರಿಗೂ ಪ್ರತಿಯಾಗಿ ನೋಯಿಸಲಿಲ್ಲ ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡ್ತೇವೆ. ಹಾಗೆ ನಾವಾದ್ರೆ ನಾವು ನಮ್ಮ ಜೀವಿತಗಳಲ್ಲಿ ನಾವು ಈ ಸಂದರ್ಭದಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರೀತಿಯಲ್ಲಿ ನಾವು ಬೈಯುವವರನ್ನ ಬೈಯದೆ ಇರ್ತೇವ ಅಥವಾ ಬೈತೇವ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳುವ. ನಮ್ಮನ್ನ ವಿರೋಧಿಸ್ತಕ್ಕಂಥವ್ರಿಗೆ ನಾವು ವಿರೋಧಿಸ್ತಿದ್ದೇವ ಅಥವಾ ನಾವು ಅವರ ಹಾಗೆ ವರ್ತಿಸ್ತಾ ಇದ್ದೇವ? ನಾವು ಅದನ್ನ ನಾವು ನಮ್ಮ ಜೀವಿತದಲ್ಲಿ ಕೂಡ ನಾವು ಹೆಚ್ಚಿಸಿಕೊಳ್ಳೋದು ಅತ್ಯಗತ್ಯ. ವಾಕ್ಯದ ಮುಖಾಂತರ ನಮಗೆ ಎಚ್ಚರಿಸುವಂಥದ್ದನ್ನು ನಾವು ನೋಡ್ತೀವಿ. ಅದೇ ಪ್ರಕಾರದಲ್ಲಿ ನಾವು 2 ಕೊರಿಂಥ 2ನೇ ಅಧ್ಯಾಯ 14ನೇ ವಚನ ನಾವು ನೋಡ್ಕೊಳ್ಳೋಣ. 2ನೇ ಕೊರಿಂಥ 2ನೇ ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆ ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನೆಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ದೇವರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ವಾಕ್ಯದಲ್ಲಿ ನೋಡುವಾಗ ಜ್ಞಾನವೆಂಬ ಸುವಾಸನೆ, ಪಾಪದ ಜ್ಞಾನವಿಲ್ಲ, ಜ್ಞಾನವೆಂಬ ಸುವಾಸನೆಯನ್ನ ತೋರಿಸುವಂತಹ ಒಂದು ವ್ಯಕ್ತಿಗತವಾದ ಜೀವಿತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ನೋಡುವಂಥದ್ದು. ಆತನಲ್ಲಿ ಪಾಪವೆಂಬ ಜ್ಞಾನವಿಲ್ಲ, ಪಾಪವಿಲ್ಲ, ಪಾಪವನ್ನು ಅರಿಯದಂತವನು, ಪಾಪದ ವಾಸನೆ ಇಲ್ಲದಂತಹ ಜೀವಿತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರ್ತಕ್ಕಂಥ ಲಕ್ಷಣಗಳನ್ನ ನಾವು ನೋಡಿದ್ದೇವೆ. ಹಾಗಿರುವಾಗ ಯೇಸು ಕ್ರಿಸ್ತನ ಜೀವಿತ ನಮ್ಮಲ್ಲಿ ಇರುವುದಾದರೆ ಅದೆಷ್ಟು ಪರಲೋಕದಲ್ಲಿ ಸಂತೋಷ. ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆ ಕೊಡುವಂತ ಜೀವಿತ ನಮ್ಮದಾಗಿರ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡುವಂತದ್ದಾಗಿದೆ. ಹೀಗೆ ಅನೇಕ ರೀತಿಯಲ್ಲಿ ನಾವು ಈ ಒಂದು ಧಾನ್ಯ ಸಮರ್ಪಣೆ ಜೀವಿತದಲ್ಲಿ ನಾವು ನೋಡ್ಬೇಕಾದ್ರೆ ಇದು ರಕ್ತರಹಿತವಾದ ಯಜ್ಞ ಸಮರ್ಪಣೆ ಆದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಧಾನ್ಯ ಸಮರ್ಪಣೆಯಾದ ಒಂದು ಜೀವಿತವನ್ನ, ಆ ಒಂದು ಯಜ್ಞವನ್ನ ಹೇಗೆ ನಮ್ಮ ಜೀವಿತದಲ್ಲಿ ಹೇಗಿರ್ಬೇಕು ಎಂಬುದಾಗಿ ತೋರಿಸಿದಂಥದನ್ನ ನಾವು ನೋಡ್ತೇವೆ. ಅದೇ ಪ್ರಕಾರ ನಾವು ಇನ್ನೊಂದು ಅದೇ ಅಧ್ಯಾಯ 2ನೇ ಅಧ್ಯಾಯ 14ನೇ ವಚನ ನಾವು ಓದಿ ಪೂರ್ಣಗೊಳಿಸೋಣ. ನೀವು ಯೆಹೋವನಿಗೆ ಪ್ರಥಮ ಫಲ ನೈವೇದ್ಯವನ್ನು ಮಾಡಬೇಕಾದರೆ ಗೋಧಿಯ ಹಸಿ ತೆನೆಗಳನ್ನು ಬೆಂಕಿಯಲ್ಲಿ ಸುಟ್ಟು ಹೊಮ್ಮಿಗೆ ಸಮರ್ಪಿಸಬೇಕು. ಅದು ನೈವೇದ್ಯ ವಸ್ತುವಾದುದರಿಂದ ಅದರ ಮೇಲೆ ಎಣ್ಣೆ ಹೊಡೆದು ಧೂಪವಿಡಬೇಕು. ಯಾಜಕನು ನೈವೇದ್ಯವನ್ನು ಸೂಚಿಸುವುದಕ್ಕಾಗಿ ಆ ಹೊಮ್ಮಿಗೆಯಲ್ಲಿಯೂ ಎಣ್ಣೆಯಲ್ಲಿಯೂ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಧೂಪವನ್ನೆಲ್ಲ ಅದಕ್ಕೆ ಸೇರಿಸಿ ಅಗ್ನಿಯ ಮೂಲಕ ಯೆಹೋವನಿಗೆ ಹೋಮ ಮಾಡಬೇಕು. ಇದು ಯಾಜಕನಿಗೆ ಕೊಟ್ಟ ಒಂದು ಉದ್ಯೋಗವಾಗಿದೆ, ಯಾಜಕನಿಗೆ ಕೊಟ್ಟ ಒಂದು ಕೆಲಸ ಕಾರ್ಯವಾಗಿದೆ. ಯಾವ ರೀತಿಯಲ್ಲಿ ನಾವು ಯಜ್ಞವನ್ನ ಸಮರ್ಪಿಸಬೇಕು ಎಂಬುದಾಗಿ ಈ ಒಂದು ಅಧ್ಯಾಯದಲ್ಲಿ ನಮ್ಮ ತಂದೆಯಾದ ದೇವರು ಯಾಜಕರಿಗೆ ಕೊಟ್ಟ. ಬ್ರದರ್ ಮ್ಯೂಟ್ ಮಾಡಿ ಬ್ರದರ್, ಡಿಸ್ಟರ್ಬ್ ಆಗ್ತಾ ಇದೆ. ಓಕೆ, ಸಾರಿ. ಹೇಗೋ ಕರ್ತನು ನಮ್ಮ ತಂದೆಯಾದ ದೇವರ ಮುಖಾಂತರ ದಾನ ಸಮರ್ಪಣೆಯ ಒಂದು ಯಜ್ಞದ ಮುಖಾಂತರ ಮೀಲ್ ಆಫರಿಂಗ್ ಎಂಬುದಾಗಿ ನಾವು ಹೇಗೆ
ಈ ದಿನದ ವಾಕ್ಯವನ್ನ ನಾವು ಕೇಳಿದೆವೋ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಜೀವಿತ, ಆತನ ಈ ಒಂದು ದಾನ ಸಮರ್ಪಕವಾದ ಒಂದು ಯಜ್ಞ ಹೇಗೆ ನಮಗೆ ಒಂದು ಮಾದರಿ, ನಮಗೆ ನಮ್ಮ ಜೀವಿತದಲ್ಲಿ ಹೇಗಿರ್ಬೇಕೆಂಬುದಾಗಿ ಒಂದು ವಾಕ್ಯದ ಮುಖಾಂತರ ಎಚ್ಚರಿಸಿದ್ದನ್ನ ನಾವು ನೋಡ್ತೇವೆ. ಹೀಗಿರುವ ಹಾಗೆ ನಾವು ನಾವು ಈ ಒಂದು ಉತ್ತಮವಾದ ಗೋಧಿ ಹಿಟ್ಟನ್ನ ನಾವು ನೋಡಿದ್ದೇವೆ, ಅಭಿಷೇಕಿಸಲ್ಪಟ್ಟ ಎಣ್ಣೆಯನ್ನ ನೋಡಿದ್ದೇವೆ, ಹಾಗೆ ಪರಿಶುದ್ಧವಾದ ಪರಿಮಳ ಧೂಪವನ್ನ ನಾವು ನೋಡಿದ್ದೇವೆ, ಅನಂತರ ಸಂರಕ್ಷಿಸತಕ್ಕಂತಹ ಉಪ್ಪನ್ನು ನೋಡಿದ್ದೇವೆ. ಈ 4 ವಸ್ತುಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರ್ತಕ್ಕಂಥ ಒಂದು ರಕ್ತರಹಿತವಾದ ಒಂದು ಯಜ್ಞವನ್ನ ಮಾಡಿದಂತ ಒಂದು ಸಮರ್ಪಣೆ. ಇದು ಒಂದು ಧಾನ್ಯ ಸಮರ್ಪಣೆ. ಇದು ಬೇಕಾದ ವಸ್ತುವಾಗಿತ್ತು, ಆದರೆ ಬೇಡದ ವಸ್ತು ಅದು ಸಿಹಿ ಮತ್ತು ಹುಳಿ. ಸಿಹಿ ಅದು ನಮ್ಮ ಜೀವಿತದಲ್ಲಿ ಈ ಲೋಕದ ಒಂದು ಆಶಾಪಾಶಗಳು, ಈ ಲೋಕದ ಒಂದು ಏನು ಇಷ್ಟಾರ್ಥಗಳು, ಅನುಕೂಲಗಳು, ನಮಗೆ ಅವಶ್ಯಕತೆ ಎಲ್ಲಾ ಕಣ್ಣಿನ ಆಶೆಗಳು, ಎಲ್ಲಾ ರೀತಿಯಾದ ಒಂದು ಲೋಕದ ಒಂದು ವೈಭೋಗವನ್ನ ಸೂಚಿಸ್ತಕ್ಕಂಥದ್ದೇ. ಆದರೆ ಹುಳಿಯ ಒಂದು ವಸ್ತು ನಮ್ಮ ಪಾಪದ ಸ್ವಭಾವವನ್ನು ಸೂಚಿಸುತ್ತದೆ. ಇವೆರಡೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇಲ್ಲದಂತ ಜೀವಿತ ನಮ್ಮಲ್ಲಿ ಕರ್ತನಾದ ಈ ಇರಬಾರದಂತಹ ವಸ್ತುವನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ನೋಡಿದ್ದೇವೆ. ಆದರೆ ಮನುಷ್ಯರಾದ ನಮ್ಮ ಜೀವಿತದಲ್ಲಿ ಅತಿ ಪ್ರಾಮುಖ್ಯವಾಗಿ ಈ 2 ವಸ್ತುಗಳು ನಮ್ಮ ಜೀವಿತದಲ್ಲಿ ಇರುವಾಗ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಾವು ಅದನ್ನ ತಿದ್ದುಕೊಂಡವರಾಗಿ, ತಿಳ್ಕೊಂಡವರ ವಾಕ್ಯದ ಮುಖಾಂತರ ನಾವು ಅದನ್ನ ಗ್ರಹಿಸಿಕೊಂಡವರಾಗಿ ಈ ಒಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಸಾರ್ಪಕೆಗೆ ಆತನಾಗಿ ನಾವು ಜೀವಿಸಲಿಕ್ಕಾಗುವಂತೆ ನಾವು ನಮ್ಮ ತಂದೆಯ ದೇವರು ನಮಗೆ ಒಳ್ಳೆ ಆಶೀರ್ವಾದವನ್ನ, ಜ್ಞಾನವನ್ನ, ವಿವೇಕವನ್ನ ಕೊಡ್ಲಿ ಎಂಬುದಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿಕೊಳ್ಳುವ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಬ್ರದರ್.